ಬಲೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ ಬಲೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಮರ್ ರಹೇ 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 ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ जय भीम जय भीम जय 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 भीम जय भीम जय भीम जोर से बोलो प्यार से बोलो बाबा साहब अंबेडकर बोलो ऐसा जोर से बोलो प्यार से बोलो अंबेडकर जिंदाबाद जोर से बोलो प्यार से बोलो अंबेडकर जिंदाबाद जोर से बोलो प्यार से बोलो अंबेडकर जिंदाबाद जय 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 भीम जय भीम जय भीम जय 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 भीम जय भीम जय भीम बाबा साहेब अंबेडकर ಅವರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಮರ್ ರಹೇ ಅಮರ್ ರಹೇ ಬಾಬಾ ಸಾಹೇಬ್ ಅಮರ್ ರಹೇ ಅಮರ್ ರಹೇ ಅಮರ್ ರಹೇ ಬಾಬಾ ಸಾಹೇಬ್ ಅಮರ್ ರಹೇ ಅಮರ್ ರಹೇ ಅಮರ್ ರಹೇ ಬಾಬಾ ಸಾಹೇಬ್ ಅಮರ್ ರಹೇ जय बोलो डॉक्टर बाबा साहेब अंबेडकर ಅವರಿಗೆ जिंदाबाद जिंदाबाद अंबेडकर जिंदाबाद 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 अंबेडकर जिंदाबाद डॉक्टर बाबा साहेब अंबेडकर ಅವರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದೊಡ್ಡದಿಡ್ರಿ ಎಲ್ಲನ ಸೆಂಟ್ರಲ್ ದೊಡ್ಡ ಇನ್ನು ಮೇಲೆ ಇಟ್ಟು ಬಿಡ ಅದನ್ನ ನೋಡ್ತೀವಿ ಮೇಲೆ ಮೇಲೆ ಇಟ್ಟು ಬಿಡ जय 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 भीम जय भीम जय भीम अमर रहे बाबा साहेब अमर रहे अमर रहे बाबा साहेब अमर रहे अमर रहे बाबा साहेब अमर रहे जिंदाबाद जिंदाबाद अंबेडकर जिंदाबाद 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 अंबेडकर जिंदाबाद 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 अंबेडकर जिंदाबाद जय 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 भीम जय भीम जय भीम जय 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 भीम जय भीम जय भीम जय 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 भीम जय भीम जय भीम क्या ಆನ್ಸರ್ ಇದೀಪ ವರ್ಗ ನಾಣ್ಯದ ಎದೆರಡು ಮುಖಗಳು ವಂಚಿತರೇ ಈ ದೇಶದ ವಾರಸುದಾರರು ವಂಚಿತರೇ ಈ ದೇಶದ ವಾರಸುದಾರರು ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ ಮರೆತು ಮಲಗಬೇಡಿ ಬಾಬಾ ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ ಮರೆತು ಮಲಗಬೇಡಿ ಶಿಕ್ಷಣ ಸಂಘಟನೆ ಹೋರಾಟ ಮುತ್ತಿನಂತ ಮೂರೇ ಸೂತ್ರ ಶಿಕ್ಷಣ ಸಂಘಟನೆ ಹೋರಾಟ ಮುತ್ತಿನಂತ ಮೂರೇ ಸೂತ್ರ ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ ಮರೆತು ಮಲಗಬೇಡಿ ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ ಮರೆತು ಮಲಗಬೇಡಿ ನಾನು ನಡೆಸಿಕೊಂಡ ಬಂದ ಹೋರಾಟ ನಿಮ್ಮ ಕೈಗೆ ಕೊಟ್ಟಿರುವೆನೆಂದನು ನಾನು ನಡೆಸಿಕೊಂಡ ಬಂದ ಹೋರಾಟದ ಸಂಘರ್ಷ ಮಾಡಿರೆಂದನು ಅಂದ ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ ಮರೆತು ಮಲಗಬೇಡಿ 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 ಒತ್ತಿ ಹಚ್ಚಿ ಪೂಜೆ ಬೇಡಿರೆಂದನು ಈ ವಿಚಾರವ ಜನರಿಗೆ ಹೇಳಿರೆಂದನು ಬತ್ತಿ ಹಚ್ಚಿ ಪೂಜೆ ಬೇಡರೆಂದನು ಈ ವಿಚಾರವ ಜನರಿಗೆ ಹೇಳಿರೆಂದನು ಬುದ್ಧಂ ಶರಣ
ಇಷ್ಟಕ್ಕೆ ಕೂಡಬೇಡಿರೆಂದರು. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ ಮರೆತು ಮಲಗಬೇಡಿ. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ ಮರೆತು ಮಲಗಬೇಡಿ. ಮರೆಯಬೇಡಿ ಮರೆತು ಮಲಗಬೇಡಿ. ಮರೆಯಬೇಡಿ ಮರೆತು ಮಲಗಬೇಡಿ. ಜೈ ಭೀಮ್. ಹೋಗ್ಬಿಟ್ಟು ಹೋಗ್ತಾರೆ ಹಂಗೆ ಒಬ್ಬೊಬ್ರು. ಹಂಗ್ ಬಾನ ಹಂಗ್ ಬಾನ ಹಂಗ್ ಬಾನ. ಮಾತ್ರ ಏಸಿಡ್ ಸಾವತ್ತಾ వచ్చే ಇಲ್ಲ ನಮ್ಮ ನಿಮ್ಮ ಬಾಯಿ ಹೇಳ್ತೀನಿ ಅಷ್ಟು ಸರ್ ಪೌರ ಅಂಡಿ ರಾಡಪ್ಪ ಏಸ್ಕೊಂಡು ರಾಡಪ್ಪ ಏಸ್ಕೊಂಡು వచ్చేయండి ఈ పక్క ఏ రాపా వచ్చేపా ಒಳ್ಳೆ ಐಡಿಯಾ ಕೊಟ್ಟೆ ನೀನು ಆರಾಮಾಗಿರ್ತಾರೆ వచ్చేయండి కొనండి మీరు వేసుకోండి వచ్చేయండి వేసుకోండి వచ్చేయండి ఇట్లా వచ్చేయాల ఏం రంజాన్ आधार सब मुख्य ಶಂಕರ್ ಶಂಕರ್ ಶಂಕರ ನಾ ಈ ಕಡೆ ಬಾನ ಸ್ವಲ್ಪ ನೀನು ಈ ಕಡೆ ಬಾನ ಫೋಟೋ ಹಾಗೆ ಸರ್ ನೋಡಿ. ಜೈ ಭೀಮ್ ಜೈ ಭೀಮ್. ಜೈ ಬಲೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಬಂಧುಗಳೇ, ಏನು ಈ ದಿನ ಇಡೀ ವಿಶ್ವವೇ ಈ ವಿಶ್ವದ ಮಹಾನ್ ವ್ಯಕ್ತಿಗೆ ನಮನ ಸಲ್ಲಿಸುವಂತಹ ದಿನ ಇದು. 1956 ಡಿಸೆಂಬರ್ 6 ಈ ದೇಶಕ್ಕೆ ಒಂದು ಅಜ್ಞಾನದಿಂದ ಜ್ಞಾನದ ಕಡೆಗೆ ಬೆಳಕನ್ನು ನೀಡಿದಂತಹ ಮಹಾನ್ ಜ್ಞಾನಿ, ಈ ದೇಶದ
ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾ ಪರಿನಿರ್ವಾಣ ಆದಂತಹ ದಿನ. 1956 ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿನಿಬ್ಬಾಣ ಅಂತಾರೆ, ಇಡೀ ದೇಶ ದುಃಖ ಭರಿಸಲಾರದಷ್ಟು ಒಂದು ಶೋಕವನ್ನ ಅನುಭವಿಸ್ತಾರೆ ಇಡೀ ದೇಶದ ಜನತೆ. ಹಾಗೆಯೇ ಇಡೀ ಪ್ರಪಂಚದಲ್ಲಿ ಯಾರಿಗಾದರೂ ಒಂದು ಏನು ಮರಣದ ಒಂದು ಸಂದರ್ಭದಲ್ಲಿ ಇಡೀ ಸುಮಾರು ದೇಶಗಳು ಅವರ ಒಂದು ದೇಶದ ರಾಷ್ಟ್ರಧ್ವಜವನ್ನ ಕೆಳಗಿಳಿಸಿ ಒಂದು ಗೌರವ ಸೂಚಿಸಿದ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದು ಪರಿನಿಬ್ಬಾಣ ದಿನ ಹೊಂದಿದ ದಿನ ಅಂತಂದ್ಬಿಟ್ಟು ಹೇಳ್ಬೋದು. ಹಾಗೆಯೇ ನಾವು ಏನು ಈ ದೇಶದ ಪ್ರಜೆಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಸಲ್ಲಿಸುವುದು, ಹಾಗೆಯೇ ಈ ದೇಶಕ್ಕೆ ಅವರು ಕೊಟ್ಟಂತಹ ಸಂವಿಧಾನವನ್ನು ನಾವು ಇಡೀ ಯಾವ ರೀತಿ ಒಂದು ಸಂವಿಧಾನದ ಅಡಿಯಲ್ಲಿ ಬದುಕ್ತೀವಿ, ಅದಕ್ಕೆ ಗೌರವ ಸೂಚಿಸ್ತೀವಿ, ಅದನ್ನು ಕಾಪಾಡ್ಕೊಂಡು ಬರ್ತೀವಿ ಅನ್ನೋದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ನೀಡುವ ಗೌರವ ಅಂತಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹಾಗೆಯೇ ಏನು ಈ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪರಿನಿಬ್ಬಾಣ ದಿನದ ಅಂಗವಾಗಿ ನಮ್ಮ ಬಹುಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಸಂಗಸಂದ್ರ ವಿಜಯಣ್ಣರವರ ಒಂದು ಅಧ್ಯಕ್ಷತೆಯಲ್ಲಿ ಸುಮಾರು ವರ್ಷಗಳಿಂದ ನಾವು ಈ ಒಂದು ಸಂದರ್ಭದಲ್ಲಿ ಮೇಣದ ಬತ್ತಿಯನ್ನು ಅಂಟಿಸಿ ಅವರಿಗೆ ನಮನ ಸಲ್ಲಿಸುವಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೀವಿ. ಹಾಗೆಯೇ ಈ ದಿನ ಕೂಡ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೀವಿ. ಇದು ಮಾತನಾಡುವಂಥ ಒಂದು ಕಾರ್ಯಕ್ರಮ ಅಲ್ಲ, ಅವರಿಗೆ ನಾವು ಏನು ಒಂದು ನಮನ ಸಲ್ಲಿಸಿ ಅವರಿಗೆ ಗೌರವ ಸೂಚಿಸುವಂಥ ದಿನ ಆಗಿರೋದ್ರಿಂದ ಎಲ್ಲರೂ ಕೂಡ ಒಂದು ನಿಮಿಷ ಒಂದು ನಮನ ಸಲ್ಲಿಸಿ ಗೌರವ ಸೂಚಿಸುವಂಥ ಕೆಲಸ ಮಾಡಬೇಕು ಅಂತಂದ್ಬಿಟ್ಟು ಎಲ್ಲರಲ್ಲಿಯೂ ಕೂಡ ಮನವಿ ಮಾಡ್ತಾ ಇದ್ದಾನೆ. ಹಾಗೆಯೇ ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ಜೈ ಭೀಮ್ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನವೆಂಬರ್ 6 ನಮ್ಮ ಶೋಕದ ದಿನಾಚರಣೆ. ಇದು ನಾವು ನಮ್ಮ ವಿಶ್ವಜ್ಞಾನಿಯನ್ನು ಕಳ್ಕೊಂಡಿರತಕ್ಕಂಥ ಒಂದು ದಿನ ಇದು. ನಾವು ಪ್ರತಿ ವರ್ಷ ಕೂಡ ನಾವು ಅವರ ಒಂದು ಜ್ಞಾಪಕವಾಗಿ ಮೇಣದ ಬತ್ತಿ ಮೆರವಣಿಗೆಯಿಂದನೇ ಬರ್ತಾ ಇದ್ದೀವಿ. ಈ ಸಲ ಕೂಡ ನಮ್ಮ ಅಧ್ಯಕ್ಷರ ಮೇರೆಗೆ, ರಾಜ್ಯಾಧ್ಯಕ್ಷರ ಮೇರೆಗೆ ನಾವೆಲ್ಲ ಬಹುಜನ ಸಂಘಟನೆಗಳ ಒಕ್ಕೂಟದಿಂದ ನಮ್ಮ ಈ ಮೇಣಬತ್ತಿ ಅಂದರೆ ಪ್ರಪಂಚಕ್ಕೆ ಬೆಳಕನ್ನು ಕೊಡ್ತಕ್ಕಂಥ ವ್ಯಕ್ತಿ ಇವತ್ತು ಆ ಬೆಳಕು ಆರೋಗಿರತಕ್ಕಂಥ ದಿನ ಇದು. ಎಲ್ರಿಗೂ ಬೆಳಕು ಕೊಡ್ತಾ ಅಂತ ವ್ಯಕ್ತಿ ಬೆಳಕು ಆರೈತಲ್ಲ ಅಂತ ಎಲ್ರಿಗೂ ಒಂಥರ ನೋವಾಗುತ್ತೆ. ದೇಶದ ಜನರು ಕೂಡ ಅವರು ಕೊಟ್ಟಿರೋ ಒಂದು ಬೆಳಕಿನ ಒಂದು ಕಿಂಡಿಯಲ್ಲಿ ನಾವು ಅದನ್ನು ಮತ್ತೆ ಅದನ್ನು ಆ ಬೆಳಕನ್ನು ಮತ್ತೆ ಕಾರಣಕ್ಕೆ ನೋಡ್ತಾ ಇದ್ದೀವಿ. ಇದರಿಂದ ಏನಾಗುತ್ತಂದರೆ ಯಾರು ಮೂಢನಂಬಿಕೆ ಇದ್ದಾರೋ ಅಥವಾ ಯಾರು ಅವಿಜ್ಞಾನಿಗರಿದ್ದಾರೋ ಅವರಿಗೆಲ್ಲ ತಿಳುವಳಿಕೆಯನ್ನು ಕೊಡ್ತಾ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬಂದಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ವಂದಿಸಿ ಜೈ ಭೀಮ್ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೈ ಭೀಮ್. ಏನು ನಮ್ಮ ಪ್ರಜಾಪ್ರಭುತ್ವದ ದೇಶ, ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಜನಾಂಗದವರು, ಎಲ್ಲ ಸಮುದಾಯದವರು ಏನು ಇವತ್ತು ಬದುಕ್ತಾ ಇದ್ದೀವಿ, ಬಾಳ್ತಾ ಇದ್ದೀವಿ ಅಂದರೆ ಅಂಬೇಡ್ಕರ್ನ ತಿಳ್ಕೋಬೇಕಾಗುತ್ತದೆ. ಆ ಅಂಬೇಡ್ಕರ್ ಅವರು ನೀಡಿರುವಂಥ ಸಂವಿಧಾನ ಏನಿದೆ ಅದು ಅವರು ನಮ್ಮಲ್ಲಿ ಇವತ್ತು ನಮ್ಮನ್ನು ಈ ದಿನ ಬಿಟ್ಟು ಹೋಗಿರುವಂಥ ದಿನ. ಆದರೂ ಅವರು ನೀಡಿರೋಂಥ ಕೊಡುಗೆ ಯಾವತ್ತೂ ಹೋಗಲ್ಲ. ಪ್ರತಿಯೊಂದು ಸಮುದಾಯವ್ರಿಗೂ ಅವರು ಒಂದು ಬದುಕಲಿಕ್ಕೆ ಹಕ್ಕನ್ನು ಕೊಟ್ಟಿರಕ್ಕಂತಹ ವ್ಯಕ್ತಿ ಮತ್ತು ಆ ಕತ್ತಲನ್ನು ಓಡಿಸಿ ಬೆಳಕನ್ನು ನೀಡಿದಂಥ ವ್ಯಕ್ತಿ ಹೋಗಿರೋಂಥ ದಿನ ಇವತ್ತು ಮುಳಬಾಗಿಲಲ್ಲಿ ಅಂಬೇಡ್ಕರ ಸಂಘಟನೆಗಳ ಒಕ್ಕೂಟದಿಂದ ನಾವು ಅವರಿಗೆ ಒಂದು ನಮನವನ್ನು ಸಲ್ಲಿಸ್ತಾ ಇದ್ದೀವಿ. ಎಲ್ಲರೂ ಭಾಗವಹಿಸಿದ್ದೀರ ಅಂತ ಹೇಳಿ ಅವರು ಎಲ್ರಿಗೂ ಭಾಗವಹಿಸಿದಂಥ ಪ್ರತಿಯೊಬ್ಬರಿಗೂ ನಾವು ನಮ್ಮ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ. ನಮಸ್ಕಾರ. ಅಂಬೇಡ್ಕರ್ ಜಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಗೆ ಚಿರಾಯವಾಗಲಿ, 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 ಚಿರಾಯವಾಗಲಿ.
ಚಿರಾಯವಾಗಲಿ ಚಿರಾಯವಾಗಲಿ. ಆತ್ಮೀಯ ಮಾಧ್ಯಮ ಮಿತ್ರರೇ, ಬಹುಜನ ಸಂಘಟನೆ ಒಕ್ಕೂಟದ ಎಲ್ಲ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಎಲ್ರಿಗೂ ನಮಸ್ಸುತ್ತಾ, ಏನು ಇವತ್ತು ಡಿಸೆಂಬರ್ 6 ಅಂತಂದ್ರೆ ಪ್ರತಿ ವರ್ಷವೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪರಿನಿರ್ವಹಣಾ ದಿನ ಅನ್ನೋದನ್ನ ನಾವು ಅತಿ ಹೆಚ್ಚಾಗಿ ನಾವು ನಮ್ಮ ಮಟ್ಟಿಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ನಾವು ಪ್ರತಿ ವರ್ಷನೂ ಹೇಳ್ತಾ ಇರ್ತೀವಿ. ಇದು ಪರಿನಿರ್ವಹಣಾ ದಿನ ಅಂತಂದ್ರೆ ಇವತ್ತು ನಾವು ನಮ್ಮ ಮನೆಗಳಲ್ಲಿ ನಮ್ಮ ತಾತ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅವರು ಮರಣ ಹೊಂದಿದ ದಿನವನ್ನ ನಾವು ಎಷ್ಟು ಒಂದು ಜ್ಞಾನದಿಂದ ಉಪಯೋಗಿಸ್ತೀವೋ, ಬಾಬಾ ಸಾಹೇಬರ ದಿನವನ್ನು ಸಹ ನಾವು ಅಷ್ಟೇ ಜ್ಞಾನವನ್ನು ಉಪಯೋಗಿಸಿ ನಮಗೆ ಈ ಒಂದು ಭೂಮಿ ಮೇಲೆ ಬದುಕಲಿಕ್ಕೆ ಆಶ್ರಯ ಕೊಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಾದರೂ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಈ ಸಂದರ್ಭದಲ್ಲಿ ನಾವು ತಿಳ್ಕೊಬೇಕಾಗಿದೆ. ಯಾಕೆ ಅಂತಂದ್ರೆ ಇವತ್ತು ಬಾಬಾ ಸಾಹೇಬರು ಹುಟ್ಟಲಿಲ್ಲ ಅಂತಂದಿದ್ರೆ ನಾವು ಈ 70 ವರ್ಷದ ಹಿಂದೆ ಏನು ಮಡಿಕೆ ಕುಡಿಕೆ ಪರಕೆ ಊರಿಂದ ಆಚೆ ಏನಿರ್ತಾ ಇದ್ವೋ ಆ ರೀತಿ ನಾವು ಇರಬೇಕಾಗಿತ್ತು. ಇವತ್ತು ಬಾಬಾ ಸಾಹೇಬರು ಹುಟ್ಟಿ ಅವರು ಈ ಜನರ ಮಧ್ಯೆ ಏನೋ ಆಗಿನ ಒಂದು ಬ್ರಿಟಿಷರ್ ಕಾಲದಲ್ಲಿ ಪಟ್ಟಂತ ಒಂದು ಶ್ರಮೆಯನ್ನ, ಆಗಿದ್ದಂತ ಒಂದು ವ್ಯವಸ್ಥೆಯನ್ನ, ಆಗಿದ್ದಂತ ಒಂದು ವ್ಯವಸ್ಥೆ ಬದಲಾಯಿಸಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ಏನು ಒಂದು ಸಂವಿಧಾನ ರಚನೆ ಮಾಡಲಿಕ್ಕೆ ಏನು ಒಂದು ಎಲ್ಲ ಒಂದು ಇವರುಗಳು ಸೇರಿ ಸಂವಿಧಾನದ ಒಂದು ಕರಡು ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದಾಗ ಕೂಡ ಆ ಒಂದು ಸಂದರ್ಭದಲ್ಲಿ ಬಾಬಾ ಸಾಹೇಬರು ಈ ಕರಡು ಸಮಿತಿ ಅಧ್ಯಕ್ಷರಾಗಿ ಏನು ಲಿಖಿತ ಮೂಲಕವಾಗಿ ನಮ್ಮ ಸಂವಿಧಾನ ಕೊಡ್ಲಿಲ್ಲ ಅಂತಂದಿದ್ರೆ ಇವತ್ತು ನಾವೆಲ್ಲನೂ ಈ ಮಟ್ಟಕ್ಕೆ ನಾವು ನಿಲ್ಲುವಂತ ಒಂದು ಬದುಕು ನಮಗಿರ್ತಾ ಇರ್ಲಿಲ್ಲ. ನಾವು ಇದನ್ನ ಅರ್ಥಕೊಬೇಕು ಪ್ರತಿಯೊಬ್ಬರು. ನಾವೇನೇ ಅಂತ ಅಲ್ಲ, ಇಡೀ ಭಾರತ ದೇಶದ ಪ್ರತಿ ಪ್ರಜೆಗನು ಇವತ್ತು ಭಾರತ ದೇಶಕ್ಕೇನೆ ಸಂವಿಧಾನ ಕೊಟ್ಟಿದ್ದಾರೆ. ಸಂವಿಧಾನ ಕೊಟ್ಟಿದ್ದಾಗ ನಾವೆಲ್ಲರೂ ಸಹ ಈ ಪ್ರಜಾತಂತ್ರದಲ್ಲಿ ನಾವು ಎಲ್ರೂ ಇವತ್ತು ಬಾಬಾ ಸಾಹೇಬ್ರನ್ನ ನೆನೆಬೇಕಾಗಿದ್ದಂತ ಒಂದು ದಿನ ಇದು. ಯಾಕೆ ಅಂತಂದ್ರೆ ಅವರು ಸತ್ತಿರ್ಬೋದು, ಆದ್ರೆ ಜೀವಂತವಾಗಿ ನಮ್ಮ ಜೊತೆ ಇದ್ದಾರೆ. ಈ ದೇಶದಲ್ಲಿ ಅವರು ಜೀವಂತವಾಗಿದ್ದಾರೆ ಅನ್ನೋದು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳ್ಬೇಕಾಗುತ್ತೆ. ಹಂಗಾಗಿ ಬಾಬಾ ಸಾಹೇಬರ ಒಂದು ಏನು ಈ ಪರಿನಿರ್ವಹಣಾ ದಿನ, ಕೆಲವೇ ದಿನಗಳಲ್ಲಿ ನಾನು ಪರಿನಿರ್ವಹಣ ಆಗ್ತೀನಿ ಅಂತಂದ್ರೆ ಬಾಬಾ ಸಾಹೇಬರು ಹೇಳಿದ್ರು, ನಾನು ಹಿಂದೂ ಆಗಿ ಹುಟ್ಟಿದ್ದೀನಿ, ನಾನು ಹಿಂದೂ ಆಗಿ ಸಾಯೋದಿಲ್ಲ, ನಾನು ಬೌದ್ಧ ಧರ್ಮದ ಕಡೆ ಅಂತಕ್ಕಂಥವ್ರು ಆಗಿನ ಕಾಲಘಟ್ಟದಲ್ಲಿ ಅಂತಂದ್ರೆ ಹೊರಗಿಟ್ಟು ಓದಿಸಿದ್ರು. ಬಾಬಾ ಸಾಹೇಬ್ರನ್ನ ಶಾಲೆಯಿಂದ ಹೊರಗಿಟ್ಟು ಓದಿಸಿದ್ರು. ಕುಡಿಲಿಕ್ಕೆ ನೀರು ಕೊಡ್ಲಿಲ್ಲ, ಹಾಕ್ಲಿಕ್ಕೆ ಬಟ್ಟೆ ಕೊಡ್ಲಿಲ್ಲ, ಓಡಾಡ್ಲಿಕ್ಕೆ ಗಾಡಿ ಬಿಡ್ಲಿಲ್ಲ, ಸರಿಸಮಾನವಾಗಿ ಸಮಾನತೆಯನ್ನು ಹಂಚ್ಕೊಳ್ಳಿಕ್ಕೆ ಅವ್ರಿಗೆ ಆಸ್ಪದ ಕೊಡ್ಲಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ನಾನು ಏನಾದ್ರೂ ಮಾಡಿದ್ರೆ ನನ್ನ ಜನಕ್ಕೆ ಒಂದು ಒಳ್ಳೆ ಸಂವಿಧಾನ ಕೊಡಬೇಕು, ಒಳ್ಳೆ ಕಾನೂನುಗಳನ್ನು ಕೊಡಬೇಕು, ಒಳ್ಳೆ ಸಮಾನತೆ ಕೊಡಬೇಕು, ಈ ಸಮಾನತೆಗಾಗಿ ಹೋರಾಟ ಮಾಡಬೇಕು ಅಂತೇಳಿ ಬಾಬಾ ಸಾಹೇಬರು ಹೋರಾಡಿದಂತ ಏಕೈಕ ವ್ಯಕ್ತಿ ಈ ದೇಶದಲ್ಲಿ. ಅಂತ ಒಂದು ಬಾಬಾ ಸಾಹೇಬರ ಒಂದು ಪರಿನಿರ್ವಹಣಾ ದಿನಾಚರಣೆಯನ್ನ ನಾವು ಪ್ರತಿ ವರ್ಷವೂ ಏನು ಬಾಬಾ ಸಾಹೇಬರು ದೀಪ ನಮ್ಮ ಪಾಲಿಗೆ ದೀಪ, ನಾವು ಪ್ರತಿ ಮನೆಯಲ್ಲೂ ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸಾಹೇಬ್ರು ಹೇಳ್ತಾ ಇದ್ರು, ಪ್ರತಿ ಮನೆಯಲ್ಲೂ ಹಣತೆ ಹಚ್ಚಬೇಕು ಅಂತ. ಹಣತೆ ನಾವು ಪ್ರೊಫೆಸರ್ ಬಿ ಕೃಷ್ಣಪ್ಪ ಸಾಹೇಬ್ರನ್ನ ಕೂಡ ನಾವು ತಿಳ್ಕೊಬೇಕು. ಆ ಪ್ರತಿ ಮನೆಯಲ್ಲೂ ಹಣತೆ ಹಚ್ಚತಕ್ಕಂಥದ್ದು ಉದ್ದೇಶ ಏನು ಅಂತಂದ್ರೆ ಬಾಬಾ ಸಾಹೇಬರು ಜೀವಂತವಾಗಿದ್ದಾರೆ, ಬಾಬಾ ಸಾಹೇಬರು ನಮಗೆ ಬೆಳಕು ಕೊಡ್ತಾ ಇದ್ದಾರೆ, ಬಾಬಾ ಸಾಹೇಬರು ನಮ್ಮ ಮನೆಯಲ್ಲೂ ಇದ್ದಾರೆ. ಇದನ್ನ ನಾವು ತಿಳ್ಕೊಬೇಕು ಪ್ರತಿಯೊಬ್ಬರು. ಇವತ್ತು ಸುಮಾರು ನಾಯಕರುಗಳು ನನಗೆ ಬೇಸರ ಆಗ್ತದೆ, ಶೋ ನಾಯಕರಾಗಿದ್ದಾರೆ, ವಿಚಾರಗಳಿಲ್ಲ, ವಿಚಾರ ಏನು ಅನ್ನೋದನ್ನ ಅರ್ಥಕೊಳ್ತಾ ಇಲ್ಲ. ಬಾಬಾ ಸಾಹೇಬರ ಒಂದು ಆದೇಶ, ಒಂದು ವಿಚಾರಧಾರೆಗಳೇನಿದ್ದಾವೆ ಅನ್ನೋದನ್ನ ತಿಳ್ಕೊಳ್ತಾ ಇಲ್ಲ. ವಿಚಾರಧಾರೆಗಳನ್ನು ಬಿಟ್ಟು ಎಲ್ಲೋ ಒಂದು ಮೂಲೆ ಗುಂಪುಗಳಾಗಿ ಹೋಗ್ತಾ ಇದ್ದಾರೆ. ಇದು ಪ್ರತಿ ಬಾಬಾ ವಿಚಾರಗಳನ್ನ ಗ್ರಾಮೀಣ ಭಾಗದ ಮಹಿಳೆಯರು ಏನಿದ್ದಾರೆ, ಮಹಿಳೆಯರಿಗೆ ಇವತ್ತು ಕಾನೂನುಗಳನ್ನು ಕೊಟ್ಟರು. ಇವತ್ತು ಅದೇ ಕಾನೂನುಗಳೇ ಇವತ್ತು ಏನು ಋತುಚಕ್ರ ರಜೆ ಅಂತೇಳಿ ಏನು ಬಂದಿದೆ, ಇವತ್ತು ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಒಂದು ಕಾನೂನಲ್ಲಿ ಅದು ಇವತ್ತು ಜಾರಿಯಾಗಿದೆ. ಋತು ರಜಾ ಏನೇ ಇದೆ, ಹೆಣ್ಮಕ್ಳಿಗೆ ತಿಂಗಳಿಗೊಂದ್ಸರಿ ರಜೆ ಏನು ಇವತ್ತು ಘೋಷಣೆ ಆಗಿದೆ, ಬಾಬಾ ಸಾಹೇಬರು ಕಾನೂನಲ್ಲಿ ಕೊಟ್ಟಂತ ಒಂದು ರಜೆ.
ಪ್ರತಿ ಹೆಣ್ಣು ಮಗುನು ಬಾಬಾ ಸಾಹೇಬ್ರನ್ನ ತಿಳಿಬೇಕಾಗಿದೆ. ನಾವೇನೇ ಅಲ್ಲ, ಬರೀ ಸಂಘಟನಾ ಕಾರ್ಯನೇ ಅಲ್ಲ, ಪ್ರತಿ ಮನೆಯ ಹೆಣ್ಣು ಮಗುನು ಸಹ ಇವತ್ತು ಬಾಬಾ ಸಾಹೇಬ್ರನ್ನ ನೆನೆಬೇಕಾದಂತ ದಿನಗಳು ಇವತ್ತು ಎದುರಾಗಿದ್ದಾವೆ. ಇಂಥ ಒಂದು ಬಾಬಾ ಸಾಹೇಬ್ರನ್ನ ಹೆಚ್ಚೆಚ್ಚಾಗಿ ನಾವು ಅರ್ಥ ಮಾಡ್ಕೊಬೇಕು. ಬಾಬಾ ಸಾಹೇಬರ ವಿಚಾರಧಾರೆಗಳನ್ನ ಅರ್ಥ ಮಾಡ್ಕೊಬೇಕು. ಬಾಬಾ ಸಾಹೇಬರ ವಿಚಾರಧಾರೆಗಳನ್ನ ತಗೊಂಡೋಗಿ ನಾವು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ನಾವು ಮುಟ್ಸುವಂತ ಕೆಲಸ ಆಗ್ಬೇಕು. ಬಾಬಾ ಸಾಹೇಬರು ಏನು 3 ಸೂತ್ರ ಕೊಟ್ಟಿದ್ದಾರೆ: ಶಿಕ್ಷಣ, ಸಂಘಟನೆ, ಹೋರಾಟ. ಈ 3 ಸೂತ್ರಗಳನ್ನ ನಾವು ಬಳಕೆ ಮಾಡ್ಕೊಬೇಕು. ಅಂದಿನ ದಿನದಲ್ಲಿ ಬಾಬಾ ಸಾಹೇಬರು ಹೋರಾಟಕ್ಕೆ ಇಳಿದು ಕಾಳಾ ನದಿಯ ಒಂದು ನೀರನ್ನ ಮುಟ್ಲಿಲ್ಲ ಅಂತಂದ್ರೆ, ದೇವಸ್ಥಾನ ಪ್ರವೇಶ ಮಾಡಲಿಲ್ಲ ಅಂತಂದಿದ್ರೆ, ಇವತ್ತು ನಾವುಗಳು ಯಾರೂ ದೇವಸ್ಥಾನಗಳ ಪ್ರವೇಶ ಆಗ್ತಾ ಇರ್ಲಿಲ್ಲ, ನೀರುಗಳನ್ನು ಮುಟ್ಟಕ್ಕಾಗ್ತಾ ಇರ್ಲಿಲ್ಲ. ಅವತ್ತು ಬಾಬಾ ಸಾಹೇಬರ ಆ ಒಂದು ಹೋರಾಟದಿಂದನೇ ಚಳುವಳಿ ಕಟ್ಟಿದ್ದಕ್ಕೆ ನಾವೆಲ್ಲ ಚಳುವಳಿ ಎಳೆಯುವಂತ ಕೆಲಸಗಳಾಗೋದು ಬೇಡ. ಮುಂದಕ್ಕೆ ಆದಷ್ಟು ಮುಂದಕ್ಕೆ ತಳ್ಳುವಂತ ಪ್ರಯತ್ನಗಳನ್ನ ಮಾಡಿ ದಯವಿಟ್ಟು ಒಬ್ರಿಗೊಬ್ರು ಕಾಲೆಳೆಯಕ್ಕೆ ಹೋಗ್ಬೇಡ್ರಿ. ಕಾಲೆಳೆದ್ರೆ ಪ್ರಯೋಜನಗಳಿಲ್ಲ. ಸಂಘಟನೆ ಕಟ್ಟಿ ಒಳ್ಳೆ ಉತ್ತಮವಾದ ಬೆಳವಣಿಗೆ ಆಗ್ರಿ, ಇನ್ನೊಬ್ಬರಿಗೆ ದಾರಿದೀಪವಾಗಿ ಬೆಳಿಬೇಕಂತ ನನ್ನ ನಾಯಕರಲ್ಲಿ ಮನವಿ ಮಾಡ್ತಾ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಪ್ರಬುದ್ಧ ಭಾರತ. ಎಲ್ರು ಒಂದು ನಿಮಿಷದ ಕಾಲ ಸೈಲೆಂಟ್ ಆಗಿರ್ಬೇಕು ಅಂತ ಒಂದು ಮೌನವನ್ನು ಆಚರಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿ. ಜೈ ಭೀಮ್, ಜೈ ಬೋಲೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ.